ನಿನ್ನೆ ವರ್ತೂರು ಹೋಗವ್ರೆ ಅಂತ ಎಲ್ಲ ರೂಮರ್ ಆಯ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಹೋಗಿಲ್ಲ, ನಾವು ನೋಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಹೋಗಿಲ್ಲ, ಅದೇನೋ ಗೊತ್ತಿಲ್ಲ. ಫಂಕ್ಷನ್ ಇದೆ ಅಂತಲ್ಲ, ಅದಕ್ಕೆ ಹೋಗಿದ್ದಾರೆ. ಪಾಪ ಅವ್ರು ನೆನ್ನೆ ಹೋಗ್ತಾರೆ ಅಂತ ತುಂಬಾ ಹಗ್ ಮಾಡ್ಕೊಂಡು ಅಳ್ತಾ ಇದ್ರು. ಹೌದು. ಬಟ್ ಸುದೀಪ್ ಸರ್ ಒಂದು ಅವಕಾಶ ಕೊಟ್ಟಿದ್ದಾರೆ. ಓಕೆ, ಬಟ್ ಓಕೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಹೌದು, ನಮಗೆ ಹಂಗೆ ಅನ್ನಿಸ್ತು. ಬಿಕಾಸ್ ಎಷ್ಟೊಂದು ಪ್ರೋಮೋಗಳು ನೋಡಿದಾಗ ಹಂಗೆ ಅಂತ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಮೇ ಬಿ ನೆಕ್ಸ್ಟ್ ವೀಕ್ ಹೋಗ್ಬೋದು ಅನ್ಸುತ್ತೆ, ವರ್ತೂರೇ ಹೋಗ್ಬೋದು ಅನ್ಸುತ್ತೆ. ಓಕೆ. ವರ್ತೂರ್ ಅವರು ತುಂಬ ಇನ್ನೋಸೆಂಟ್ ಇದ್ದಾರೆ ಆ್ಯಂಡ್ ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ಗೇಮ್ನ ಅವ್ರ ಪ್ರಕಾರ. ಆ್ಯಂಡ್ ವರ್ತೂರು ಪಾಯಿಂಟ್ ಆಫ್ ಫೈಯಲ್ಲಿ ಇರ್ತಾರೆ. ಓಕೆ, ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ. ನಮ್ಮ ರೈತರು ಅವರು ವಿನ್ ಆಗಬೇಕು. ಕಲರ್ಸ್ ಕನ್ನಡ ಪೇಜಲ್ಲಿ ಏನೋ ಹಾಕಿ ಎಲ್ಲ ಅವ್ರಿಗೆ ಫ್ರೆಂಡ್ಶಿಪ್ ಸಿಗ್ಬೋದು. ಆದರೆ ಅವ್ರು ಬಿಗ್ ಮ್ಯಾಚ್ ಮೇಲೆ ಕುತ್ಕೊಂಡು ಮಾತಾಡೋದು ಅವ್ರ ಇವ್ರ ಬಗ್ಗೆ ಮಾತಾಡೋದು ಹೈಲೈಟ್ ಆಗ್ತಿದೆ. ನಾವು ನೋಡ್ಬಿಟ್ಟು ಹಂಗೆ ತಿಳ್ಕೊಂಡ್ವಿ ಔಟು ಅಂತ. ಸಂತೋಷ್ ಹಾಂ, ಡಬಲ್ ಗೇಮ್ ಮಾಡ್ತಾರೆ. ಓಕೆ, ಮಾತಾಡೋದು ಓಕೆ, ಜಾಸ್ತಿ ಜಾಸ್ತಿ ಮಾಡ್ತಾರೆ. ಅವರು ಸ್ಟಾರ್ಟಿಂಗಿಂದ ಒಂದೇ ಥರ ಗೇಮ್ ಆಡ್ತಾ ಇದ್ದಾರೆ. ಅಂದರೆ ಫ್ರೆಂಡ್ಸ್ನೂ ಬಿಟ್ಕೊಟ್ಟಿಲ್ಲ. ಈಗ ನಮ್ರತಾ ಎಲ್ಲ ಇದ್ದಾರೆ, ಸೊ ಅವಳು ಎಷ್ಟೊಂದು ಸಲ ನಾಮಿನೇಟ್ ಆದಾಗ್ಲೂ ಒಂದೇ ಥರ ತೊಗೊಂಡಿದ್ದಾರೆ. Okay. ಬಟ್ ಈಗ ನೀವು ಬೇರೆಯವ್ರ ಫ್ರೆಂಡ್ಶಿಪ್ಪು ನೋಡ್ಬೋದು. ಈಗ ಪ್ರತಾಪ್ ಮತ್ತು ಸಂಗೀತ ಅವರೆಲ್ಲ ಸಮ್ಟೈಮ್ಸ್ ಅವ್ರವ್ರ ಕಂಡ್ರೆ ಅವ್ರವ್ರಿಗೆ ಆಗಿಲ್ಲ. ಬಟ್ ವಿನಯ್ ಹಂಗಲ್ಲ, ಫ್ರೆಂಡ್ಶಿಪ್ಪಲ್ಲೂ ಒಂದೇ ಥರ ಇದ್ದಾರೆ. ಅವ್ರು ಅಗ್ರೆಸಿವ್ ಅನ್ನೋದು ಬಿಟ್ಟರೆ ಎಲ್ಲಿ ಅಗ್ರೆಸಿವ್ ಆಗಬೇಕು ಅಲ್ಲಿ ಆಗಿದ್ದಾರೆ, ಎಲ್ಲಿ ಸ್ಪೋರ್ಟಿವ್ ಆಗಿ ಆಡಬೇಕು ಆಡಿದ್ದಾರೆ. Okay. ಸೊ ತುಂಬ ನ್ಯಾಚುರಲ್ ಆಗಿ ಗೇಮ್ ಆಡ್ತಾ ಇರೋದು ವಿನಯ್. ಸೊ ವಿನಯ್ ವಿನ್ ಆಗಬೇಕು. ಓಕೆ.